ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆರಾಮದೀನಿ ರೀ, ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ನಾನು ಇವತ್ತು ಯಾವುದಪ್ಪ ಅಂತಂದ್ರೆ ಮೈಸೂರು ಸಿಲ್ಕ್ ಸಾರಿ ಬರುತ್ತಲ್ಲ, ಅದು ಫುಲ್ಲು ಸಾಫ್ಟ್ ಇರುತ್ತೆ ರೀ. ಆ ಬಟ್ಟೆನ ನಾವು ಹೆಂಗೆ ಕಟ್ ಮಾಡಬೇಕು, ಎಷ್ಟು ಬಟ್ಟೆ ಎಕ್ಸ್ಟ್ರಾ ಇಟ್ಟು ಹೊಲಿಬೇಕು, ಮತ್ತು ಸ್ಟಿಚಿಂಗ್ ಮಾಡಿದ್ರು ಹೆಂಗೆ, ಕಟಿಂಗ್ ಮಾಡಿದ್ರು ಹೆಂಗೆ ಅಂತೇಳಿ ನಾನು ನಿಮಗೆ ಇನ್ ಡೀಟೇಲಾಗಿ ಲೈನಿಂಗ್ ಬ್ಲೌಸದ್ದು ತೋರಿಸ್ಕೊಡ್ತೀನಿ. ನಾನಿವತ್ತು ಫಸ್ಟ್ ನಿಮಗೆ ಸ್ಲೀವ್ ಕಟ್ ಮಾಡೋದನ್ನು ತೋರಿಸಾತೀನಿ. ಸ್ಲೀವ್ ಕಟ್ ಮಾಡೋದನ್ನು ತೋರಿಸಾತೀನಿ. ತೆಳಗೆ ಅರ್ಧ ಇಂಚಿನಷ್ಟು ಒಂದು ಲೈನ್ ಹಾಕೋಬೇಕು, ಅರ್ಧ ಇಂಚಿನಷ್ಟು ಒಂದು ಲೈನ್ ಹಾಕೋಬೇಕು. ತೆಳಗಿಂದ ಏನು ಬಟ್ಟೆ ಮಡ್ಚಾಕೆ ಬೇಕಾಗತ್ತಲ್ಲ, ಆ ಬಟ್ಟೆಗೆ ಎಷ್ಟು ಬೇಕಷ್ಟು ಅದನ್ನು ಹಾಕೋಬೇಕು. ಕರೆಕ್ಟಾಗಿ ಸ್ಲೀವ್ ಅದರ ಮೇಲೆ ಅವ್ರದ್ದೇನು ಬ್ಲೌಸ್ ಕೊಟ್ಟಿರ್ತಾರಲ್ಲ ಅಳತೆಗೆ, ಮೆಜರ್ಮೆಂಟಿಗೆ, ಅದರ ಸ್ಲೀವ್ ಕರೆಕ್ಟಾಗಿ ನಾವು ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಮಾರ್ಕಿಂಗ್ ಹಾಕ್ಕೋಬೇಕು. ಎಲ್ಲ ಕಡೆ ಎಲ್ಲೆಲ್ಲ ಅದಾವೆ ನೋಡಿರಿ, ಈ ರೀತಿ ಹಾಕ್ಕೊಂಡು ಅದೇನು ಸ್ಟಿಚ್ ಬಂದಿದ್ದಲ್ಲ, ಸ್ಟಿಚ್ಚಿಂದ ಮತ್ತು ಅರ್ಧ ಇಂಚ ಮೇಲೆ ನಾವು ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿರಿ, ಈ ರೀತಿ ನಾವು ಸ್ಲೀವಿಂದ ಶೇಪ ಹಾಕ್ಕೋಬೇಕು. ಇವಾಗ ಒಂದು ಸಲ ಮೆಜರ್ಮೆಂಟ್ ಮುಖಾಂತರ ಹೆಂಗೆ ಹಾಕೋದಂತ ತೋರಿಸ್ತೀನಿ. ನಾನು ಲಾಸ್ಟ್ ಟೈಮ್ ಒಂದಿದ್ದೆ, ಅದನ್ನು ತೋರಿಸೋದು ಆಗೋಲ್ತ್ರಿ, ಸಾರಿ ಫ್ರೆಂಡ್ಸ್. ಯಾಕಂದ್ರೆ ನಂದು ಸಣ್ಣ ಪಾಪು ಐತಿ, ಹಿಂಗಾಗಿ ಎಲ್ಲನೂ ನೆನಪಿಟ್ಕೊಂಡು ಮಾಡೋಕೆ ಒಂದು ಸ್ವಲ್ಪ ಇದಾಗತ್ತೈತಿ. ಟ್ರೈ ಮಾಡ್ತೀನಿ ನಿಮಗೆ ಅದ್ರ ಬಗ್ಗೆನೂ ಹೇಳ್ಕೊಡ್ತೀನಿ. ಸೈಡ್ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಬರ್ತೈತೆ ರೀ ಇದಕ್ಕೆ. ನೋಡ್ರಿ ಇಲ್ಲೇ ಈ ರೀತಿ ಕಡಿಮೆ ಬರ್ತೈತೆ, ಅದಕ್ಕೆ ಅಲ್ಲಿ ಬಟ್ಟೆ ಕಡಿಮೆ ಬರ್ತದಕ್ಕೆ ಅಲ್ಲೇ ಕಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿದೆ. ನೀವು ಇದೇ ರೀತಿನೇ ಅಡ್ಜಸ್ಟ್ ಮಾಡಿಬಿಡ್ರಿ, ಯಾಕಂದರೆ ಬೇರೆ ಕಡೆ ಒಂದು ಹೆಚ್ಚು ಒಂದು ಕಡಿಮೆ ಸಿಗುತ್ತಲ್ಲ. ನೋಡಿರಿ, ನಾವು ಯಾವಾಗಲೂ ಬ್ಲೌಸ್ ಕಟ್ ಮಾಡಬೇಕಾದ್ರೆ ನಮ್ದೇನು ಫಿಟ್ಟಿಂಗ್ ಬರುತ್ತಲ್ಲ, ಅದು ಆ ಸೈಡ್ ಅವ್ರದ್ದೇನು ಎಡ್ಜ್ ಇರುತ್ತಲ್ಲ, ಅವರು ಕಟ್ ಮಾಡ್ಬೇಕಾದ್ರೆ ಟಾಗ್ಯದಾಗ ಏನು ಹರಿಲಾರ್ದಂಗೆ ಕಟ್ ಮಾಡಿರ್ತಾರಲ್ಲ, ಅಲ್ಲೆಲ್ಲ ರೀ ಇನ್ನೊಂದು ಎಡ್ಜ್ ಬರುತ್ತಲ್ಲ, ನನಗೆ ಕಾಣಿಸತೈತಿ ನಿಮ್ಗೆ ತೋರಿಸಿದ್ನಲ್ಲ, ಆ ಎಡ್ಜನ್ನು ನಮ್ಮ ಫಿಟ್ಟಿಂಗ್ ಸೈಡ್ ಮಾಡಬೇಕು. ಯಾವಾಗಲೂ ಪ್ರತಿಯೊಂದು ಬ್ಲೌಸಿಗೂ ನೀವು ಇದೇ ರೀತಿ ಮಾಡಿರಿ, ಫಿಟ್ಟಿಂಗ್ ಕರೆಕ್ಟಾಗಿ ಕುಂದಿರ್ತಾವೆ ಬ್ಲೌಸಸ್ ಯಾವಾಗಲೂ. ಮತ್ತು ನೋಡಿರಿ, ಅವ್ರದ್ದು ಬಟ್ಟೆ ಕಟ್ ಮಾಡಿರ್ತಾರಲ್ಲ ಸೀದಾ ಇರಲ್ಲ ಅಂಥೇಳಿ ನಾನು ಒಂದಿಷ್ಟು ಟ್ರಿಮ್ ಮಾಡಿಕೊಂಡೆ. ನೋಡಿರಿ, ಅವ್ರದ್ದು ಇದೇ ಸುತ್ತಾಡೈತಿ 10 ಇಂಚ್, 10.5 ಇಂಚು ಪ್ಲಸ್ 10 ಇಂಚ್ ಐತಿ. ನಾನು ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋ ಸಲುವಾಗಿ 10 ಇಂಚು ಪ್ಲಸ್ 2 ಇಂಚ್ ತೊಗೊಂಡಿನಿ. ಬ್ಲೌಸಿನದ್ದು 14 ಪ್ಲಸ್ 1 ಇಂಚ್ ತೊಗೊಂಡಿನಿ. ಇದು ಬ್ಯಾಕ್ ಪಾರ್ಟ್ ರೀ, ಬ್ಯಾಕ್ ಪಾರ್ಟ್ ಮೆಜರ್ಮೆಂಟ್ ನೋಡಿಲ್ಲ. 14 ಪ್ಲಸ್ 1 ಇದು ಲೆಂತ್, 10 ಪ್ಲಸ್ 2 ಇದು ಸುತ್ತಳತೆ ಹಾಕಿ ತೋರಿಸ್ತೀನಿ ನೋಡಿರಿ. ಈ ರೀತಿ ನೀವು ಅವ್ರಿ. ಈಗ ನೋಡಿರಿ, 2 ಇಂಚು ನೆಕ್, 3.25 ಇಂಚು ಶೋಲ್ಡ್ರ್, 2 ಇಂಚು ನೆಕ್, 3.25 ಇಂಚು ಶೋಲ್ಡ್ರ್, ಮತ್ತು 5.25 ಆರ್ಮೋಲು, 5.25 ಆರ್ಮೋಲ್ ಹಾಕ್ಕೊಂಡು ಈ ರೀತಿ ಒಂದು ಸ್ಕ್ವೇರ್ ಬಾಕ್ಸನ್ನು ಹಾಕೋರಿ. ಇದೇನು ಆರ್ಮೋಲ್ ಶೇಪು, 1.25 ಇಂಚಿಗೆ ಆರ್ಮೋಲ್ ಶೇಪನ್ನು ಹಾಕೋರಿ. 1.25 ಇಂಚಿಗೆ ಆರ್ಮೋಲ್ ಶೇಪ್ ಹಾಕ್ಕೊಂಡು ಕರೆಕ್ಟಾಗಿ ಈ ರೀತಿಯಾಗಿ ಬ್ಯಾಕ್ ಆರ್ಮೋಲ್ ಶೇಪನ್ನು ಈ ರೀತಿ ಡ್ರಾ ಮಾಡಿರಿ. ಎಲ್ಲ ನಾನು ಫ್ರೀ ಹ್ಯಾಂಡ ಮಾಡತ್ತೀನಿ. ಜಸ್ಟ್ ಅದನ್ನು ನಿಮಗೆ ಫ್ರೀ ಹ್ಯಾಂಡ್ ಅನ್ನೋಕ್ಕಿಂತ ಇದಕ್ಕೆ ಫ್ರೀ ಹ್ಯಾಂಡನ್ನು ಮಾಡೋದಿರ್ತಾವೆ, ಇವೇನೂ ಇದು ಮಾಡೋಕ್ಕೆ ಬರೋಂಗಿಲ್ಲ. ಆ ರೀತಿನ ಮಾಡಬೇಕಾಗ್ತೈತಿ. ನೋಡಿರಿ, ಅವ್ರದ್ದು ಬ್ಯಾಕ್ ಪಾರ್ಟ್ ನಾವು ಬ್ಯಾಕ್ ನೆಕ್ ಲೆಂತ್ ಹೆಂಗೆ ತೊಗೋಬೇಕಂತಂದ್ರೆ, ಅವ್ರದ್ದೇನು ರೆಡಿ ಬ್ಲೌಸ್ ಇರುತ್ತಲ್ಲ, ಬ್ಯಾಕ್ ಪಾರ್ಟ್ ಒಳಗೆ ಅವ್ರ ನೆಕ್ಕಿನ ಸೆಂಟ್ರ್ ಪಾರ್ಟ್ ಇರುತ್ತಲ್ಲ, ಆ ಸೆಂಟ್ರ್ ಪಾರ್ಟನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಮೇಲೆ 1/4 ಇಂಚು, ತೆಳನ 1/4 ಇಂಚನ್ನು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ಬಟ್ಟೆ ಬಿಟ್ಕೋಬೇಕು. ಸ್ಟಿಚ್ಚಿಂಗ್ ಸಲುವಾಗಿ ಬಿಟ್ಟು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ನಾವು ನೆಕ್ ಲೆಂತ್ ಮಾರ್ಕ್ ಹಾಕ್ಕೊಳಕ್ಕೆ ಈಸಿ ಆಗ್ತೈತಿ, ಕರೆಕ್ಟಾಗಿ ಬರ್ತೈತಿ. ನೋಡಿರಿ, ಅದು ವೇಸ್ಟ್ ಎಷ್ಟೈತೆ ಅಂಥೇಳಿ ನೋಡಾಕತ್ತೀನಿ ನಾನು. 32 ಇಂಚ್ ಅಂದ್ರೆ 2 ಪಾರ್ಟ್ 16 ಇಂಚು, 32 ಇಂಚ್ ಐತಿ. ಅದನ್ನು ಒಂದು ನಾಲ್ಕನೇ ಒಂದು ಭಾಗ ಅಂದರೆ 8 ಇಂಚು ಪ್ಲಸ್ 1 ಇಂಚು ಇದಕ್ಕೆ ಡಾಚಿಗೆ, ನೆಕ್ಸ್ಟ್ 2 ಇಂಚು ಫಿಟ್ಟಿಂಗೋಸ್ಕರ ಈ ರೀತಿಯಾಗಿ ನಾನು ಹಾಕ್ಕೊಂಡು ಇದನ್ನು ನೋಡಿರಿ, ಯಾವಾಗಲೂ ನಾವು ಡಾಚ್ ಹಾಕ್ಕೋಬೇಕಾದ್ರೆ 4 ಇಂಚು ಅಗಲಿಗೆ, 4 ಇಂಚು ಹೈಟಿಗೆ, ಆ ಕಡೆಯಿಂದ ಏನೈತಲ್ಲ ಫೋಲ್ಡಿಂಗ್ ಇರ್ತಲ್ಲ ರೀ, ಅಲ್ಲಿಂದ 4 ಇಂಚು, ಮತ್ತು ಆ ಪಾಯಿಂಟಿಂದ ಮತ್ತು 4 ಇಂಚು ಮೇಲೆ ಈ ರೀತಿ ನಾವು ಹಾಕ್ಕೋಬೇಕು. ಇದನ್ನೇನು ಅರ್ಧ ಇಂಚಿನ ಕ್ರಾಸಾಗಿ ಹಾಕಿದ್ನಲ್ಲ, ಇದು ಕಂಪಲ್ಸರಿ ಎಲ್ಲ ಬ್ಲೌಸಿಗೂ ನೀವು ಮಾಡಲೇಬೇಕು. ಮಾಡಿದ್ರಂದ್ರೆ ನಿಮ್ಮದು ಬ್ಲೌಸ್ ಫಿನಿಶಿಂಗು ಭಾಳ ನೀಟಾಗಿ ಚೆಂದಂಗೆ ಬರ್ತೈತಿ. ಇದೆಲ್ಲ ಮೆಜರ್ಮೆಂಟ್ನು ಇಲ್ಲಿ ನೋಡಿರಿ, ಇದೊಂಥರ ಟ್ರಿಕ್ ನೀವು ಫಾಲೋ ಮಾಡಿರಿ. ಜಸ್ಟ್ ಒಂದು 1/4 ಇಂಚಿನಷ್ಟೇ ಶೋಲ್ಡ್ರನ್ನು ಡೌನ್ ತೋರಿ, 1/4 ಇಂಚು, ಅರ್ಧ ಇಂಚಲ್ಲ, 1/4 ಇಂಚ್ಗಿಂತ ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ. 1/4 ಇಂಚ್ಗಿಂತ ಕಡಿಮೆನ ತೊಗೊಂಡು ನೀವು ಅದನ್ನು ಸ್ಲೋಪ್ ಮಾಡಿರಿ. ಇದೆಲ್ಲ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ರೀ. ಬ್ಯಾಕ್ ಪಾರ್ಟ್ ಒಳಗೆ
ಇಷ್ಟು ಮಾಡಿದರೆ ಅದು ಬ್ಯಾಕ್ ಪಾರ್ಟದ ಕೆಲಸ ಮುಗಿತೈತಿ. ನೆಕ್ಸ್ಟ್ ಯಾವುದೋ ಬ್ಯಾಕ್ ಪಾರ್ಟ್ ಇಡಲಾರ್ದ ನಾ ಹೆಂಗೆ ಈಗ ಕಟಿಂಗ್ ಮಾಡ್ತೀನಿ ನೋಡಿರಿ. ಮೆಜರ್ಮೆಂಟ್ ಪ್ರಕಾರ ನೋಡಿರಿ, ನಾವು ಏನು ಫೋಲ್ಡಿಂಗ್ ಮಾಡಿರ್ತೀವಲ್ಲ ಅಲ್ಲಿಂದ 2 ಇಂಚ್ ಫೋಲ್ಡ್ ಮಾಡಬೇಕು ನೋಡಿರಿ. ಸ್ವಲ್ಪ ಅಲ್ಲಿ ನೋಡಿದೆ ನಾನು 2 ಇಂಚಿನಷ್ಟು ಏನು ಮಾಡಬೇಕು, ಹೆಚ್ಚಿಗೆ ಮಾಡ್ಕೋಬೇಕು. ಕರೆಕ್ಟಾಗಿ ಮಾಡ್ಕೋರಿ, ಕರೆಕ್ಟಾಗಿ ಬರುತ್ತೆ. ಹಿಂಗೆ ಸರ್ಸಾಡೋದು ಆ ಕಡೆ ಈ ಕಡೆ ಆಗೋದು ಆಗಂಗಿಲ್ಲ ಅಂಥೇಳಿ ನಿಮ್ಗೆ ಕರೆಕ್ಟಾಗಿ ಹೇಳಾಕತ್ತೀನಿ. ಏನು ನಾವು ಫೋಲ್ಡಿಂಗ್ ಮಾಡಿರ್ತೀವಲ್ಲ ಬ್ಯಾಕ್ ಪಾರ್ಟಿಗೆ, ಅದರಿಂದ ನಾವು 2 ಇಂಚ್ ಎಕ್ಸ್ಟ್ರಾ ಮತ್ತು ಫೋಲ್ಡ್ ಮಾಡ್ಕೋಬೇಕು. 2 ಇಂಚಿನಷ್ಟು ಹೊರಗೆ ಎಕ್ಸ್ಟ್ರಾ ಮಾಡ್ಕೋಬೇಕು. ನೋಡಿರಿ, ಇಲ್ಲಿ ಮೇಲೆ ಒಂದು ನಾನು ನಿಮ್ಗೆ ಸ್ಟ್ರೇಟ್ ಲೈನ್ ಹಾಕೀನಿ. ಜಸ್ಟ್ ನಮ್ಗೆ ಅಲ್ಲಿ ಎಷ್ಟು ಬೇಕಾಗುತ್ತೆ ಅಂತಂದು ನೆಕ್ ಶೋಲ್ಡ್ರ್ ಎಷ್ಟು ತೊಗೊತೀನಿ. ಇದು ನೋಡಿರಿ 1/4 ಇಂಚಿನಷ್ಟು ಇಲ್ಲೊಂದು ಎಕ್ಸ್ಟ್ರಾ ಲೈನ್ ಹಾಕೋರಿ. ಏನು 1/4 ಇಂಚಿಗೆ ಏನು ಲೈನ್ ಹಾಕ್ಕೊಂಡಿರ್ತಲ್ಲ, ಲೈನ್ದೇ ನಾವು ಮೆಜರ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಲೈನ್ ಹಿಡಿದ್ರು ಮಾಡೋದು ಹೇಳ್ತೀನಿ, ಲೈನ್ ಬಿಟ್ಟು ಮಾಡೋದು ನೋಡಿ. ಲೈನ್ ಬಿಟ್ಟು ನಾನು 2.5 ನೆಕ್ ತೊಗೊಂಡೆ. ನೆಕ್ಸ್ಟು 3/4 ಇಂಚ್ ಶೋಲ್ಡ್ರ್ ತೊಗೊಂಡೆ. 3/4 ಇಂಚ್ ಬ್ಯಾಕ್ ಏನು ತೊಗೊಂಡಿದ್ದು ಅದೇ ನೆಕ್ ಅಷ್ಟೇ ಚೇಂಜ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ 2.25 ಕೆಳಗಡೆ ನೆಕ್ ತೊಗೊಂಡು ಈ ರೀತಿ ರೌಂಡ್ ಶೇಪಾಗಿ ನೆಕ್ ಶೇಪನ್ನು ಹಾಕ್ಕೊಂಡೆ. ನೆಕ್ಸ್ಟು ಇಲ್ಲೇ ಆರ್ಮೂಲ್ ಎಷ್ಟಪ್ಪ ಅಂದ್ರೆ 5.25 ತೊಗೊಂಡಿದ್ನಲ್ರಿ ಬ್ಯಾಕ್ ಪಾರ್ಟ್ ಒಳಗೆ. ಇಲ್ಲೇ 5.25 ತೊಗೋರಿ, ಏನು ಹೆಚ್ಚು ಕಡಿಮೆ ಏನು ತೊಗೋಬೇಡ್ರಿ. ನಾನು ನಿಮಗೆ ಯಾವುದೇ ರಿಂಕಲ್ಸ್ ಬರದ ಹಾಗೆ ಯಾವ ರೀತಿ ಬ್ಲೌಸನ್ನು ಕಟ್ ಮಾಡಬೇಕು ಅಂಥೇಳಿ ಇಲ್ಲಿ ಹೇಳ್ಕೊಡ್ತೀನಿ. ಬ್ಲೌಸಿನ ಉದ್ದ 14 ಇಂಚ್ ಇತ್ತಲ್ರಿ, ಅದಕ್ಕೆ 2.5 ಇಂಚ್ ಏನು ಮಾಡಬೇಕು, ಆ್ಯಡ್ ಮಾಡಬೇಕು ಫ್ರಂಟ್ ಪಾರ್ಟ್ ಒಳಗೆ. ಬ್ಯಾಕ್ ಪಾರ್ಟ್ ಒಳಗೆ 1 ಇಂಚ್, ಫ್ರಂಟ್ ಪಾರ್ಟ್ ಒಳಗೆ 2.5 ಇಂಚಿನಷ್ಟು ಹೆಚ್ಚಿಗೆ ಮಾಡಿ ಅಲ್ಲೊಂದು ಸ್ಟ್ರೇಟ್ ಲೈನ್ ಹಾಕೋರಿ. ನೆಕ್ಸ್ಟ್ ಇದು ಫ್ರಂಟ್ ಒಳಗೆ ಆರ್ಮೋಲ್ ಶೇಪು 3/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಆರ್ಮೋಲ್ ಶೇಪನ್ನು ಹಾಕೋರಿ. ಇಷ್ಟು ಹಾಕ್ಕೊಂಡ್ಮೇಲೆ ಈ ನೋಡಿರಿ, ಎದೆ ಸುತ್ತಳತೆ ಎಷ್ಟಪ್ಪ ಅಂದ್ರೆ 10.5 ಇಂಚ್ ಐತಿ, ಪ್ಲಸ್ ಅರ್ಧ ಇಂಚ್ ಮತ್ತು 2 ಇಂಚ್ ಏನು ಫಿಟ್ಟಿಂಗೋಸ್ಕರ, ಅಂದ್ರೆ 11 ಇಂಚು ಪ್ಲಸ್ 2 ಇಂಚು. ತಿಳಿತಲ್ಲ ನಿಮ್ಗೆ? ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಒಳಗೆ ಕೇಳಿರಿ, ಹೇಳ್ತೀನಂತೆ. 11 ಇಂಚು ಪ್ಲಸ್ 2 ಇಂಚು ಇದು ಫ್ರಂಟ್ ಪಾರ್ಟಲ್ಲಿ. ಬ್ಯಾಕ್ ಪಾರ್ಟ್ ಒಳಗೆ ಮೆಜರ್ಮೆಂಟ್ ಬೇರೆ ಐತ್ರಿ, ಫ್ರಂಟ್ ಪಾರ್ಟ್ ಒಳಗನೆ ಬೇರೆ ಐತಿ. ಭಾಳ ಅಬ್ಸರ್ವ್ ಕೊಟ್ಟು ನೋಡಿ ಆಮೇಲೆ ನೀವು ಕಟಿಂಗ್ ಮಾಡಿ ನಿಮ್ಗೆ ಪರ್ಫೆಕ್ಟಾಗಿ ತಿಳಿತೈತಿ. ನನಗೆ ಒಂದು ಸ್ವಲ್ಪ ರಫಾಗಿ ಕಟ್ ಮಾಡೀನಿ, ಏನು ಗಾಬರಿ ಪಡಬೇಡ್ರಿ ಯಾರು. ಯಾಕಂದ್ರೆ ನಾನು ನಿಮಗೆಲ್ಲ ಆರ್ಮೋಲ್ ಒಳಗೆ ಏನು ಮಾಡಬೇಕಂತ ಹೇಳ್ಕೊಡ್ಬೇಕಂತೇಳಿ ಈ ರೀತಿ ಮಾಡ್ಕೊಂಡೀನಿ. ನೆಕ್ಸ್ಟ್ ನಾನು ಇಲ್ಲಿ ನೋಡಿರಿ, ಡಾಚನ್ನು ಎಷ್ಟು ಹಿಡಿಬೇಕಾ, ಅಲ್ಲೇನು ನಾವು ಲೈನ್ ಹಾಕಿವಲ್ಲ ಆ ಲೈನಿಂದ ಹಿಡ್ಕೊಂಡು 3 ಇಂಚು. ನೆಕ್ಸ್ಟ್ ಆ ಕಡೆ ಏನು ಒಂದು 3 ಇಂಚಿಗೆ ಮಾರ್ಕ್ ಹಾಕೋತೀವಲ್ಲ ಅಲ್ಲಿಂದ ಮತ್ತೆ 2.5 ಇಂಚು. ಈ ರೀತಿಯಾಗಿ ಸೆಂಟ್ರಲ್ಲಿ 1/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಹೈಟಿಗೆ 3 ಇಂಚಿನಷ್ಟು ಡಾಚಿನ ಹೈಟ್ ತೊಗೋಬೇಕು. 3 ಇಂಚಿನಷ್ಟು ಡಾಚಿನ ಹೈಟ್ ತೊಗೋಬೇಕು. ಇದು ನೋಡಿರಿ, ಆರ್ಮೋಲ್ ಕಡೆ ಬೇಕಾಗುವಂಥ ರಿಂಕಲ್ಸ್ ಡಾಚ್. ನೆಕ್ಸ್ಟ್ ಇದು ಈ ಕಡೆ ಸೈಡ್ ಪಟ್ಟಿ ಕಡೆ ಹಾಕುವಂಥ ಡಾಚ್. ಈ ಮೂರೂ ನಾನು ಮೆಜರ್ಮೆಂಟ್ ಪ್ರಕಾರ ನಿಮಗೆ ತೋರಿಸ್ತೀನಿ. ಇದೇ ರೀತಿನೇ ನೀವು ಮಾಡಿರಿ, ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ಅವ್ರದ್ದು ಬ್ಲೌಸಿಂದು ಕರೆಕ್ಟ್ ನಂದಕ್ಕೆ ಎಷ್ಟು ಕರೆಕ್ಟಾಗಿ ಬಂದೈತಂದ್ರೆ ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟಾಗಿ ಬಂದೈತಿ. ನೀವು ಅದೇ ಟ್ರಿಕ್ ಇಟ್ಕೊಂಡು ಯಾವುದೇ ಅಳತೆ ಬ್ಲೌಸ್ ಇರಲಿ ನೀವು ಮಾಡ್ಕೊಂಡ್ರೆ ಅಂದ್ರೆ ಪರ್ಫೆಕ್ಟಾಗಿ ನೋಡಿರಿ. ಅಲ್ಲಿದ್ದು ಅರ್ಧ ಇಂಚ್ ನಾ ಏನು ಕ್ರಾಸಾಗಿ ಕಟ್ ಮಾಡಿದ್ನಲ್ಲ ಅದನ್ನು ಕ್ರಾಸ್ ಬೆಲ್ಟ್ ಒಳಗೂ ಬಿಡಲಿಲ್ಲ, ಕಡೆ ಮೇಲೆ ನಮ್ಮ ಬ್ಲೌಸ್ ಪೀಸ್ ಒಳಗೂ ಬಿಡಲಿಲ್ಲ. ಆ ರೀತಿ ಅದನ್ನು ಕಟ್ ಮಾಡಿ ತೆಗೆದ ಬಿಡ್ಬೇಕ್ರಿ ಅಲ್ಲಿ. ಅಂದ್ರೆ ಅದು ನಮ್ದು ಏನಾಗ್ತೈತಿ, ಯಾವುದೇ ರಿಂಕಲ್ಸ್ ಬರೋಂಗಿಲ್ಲ. ಇವೆಲ್ಲಗಳ ಟ್ರಿಕ್ಸ್ಗಳನ್ನು ನೀವು ಪ್ರತಿಯೊಂದನ್ನು ಸಣ್ಣ ಇರುವಂಥ ಪ್ರತಿಯೊಂದನ್ನು ಟ್ರಿಕ್ಸನ್ನು ಕಟ್ಟಿಂಗ್ ಒಳಗೂ ಅಷ್ಟೇ ಟ್ರಿಕ್ಸ್ ಫಾಲೋ ಮಾಡಬೇಕು. ಸ್ಟಿಚಿಂಗ್ ಒಳಗೆ ನೋಡಿರಿ, ಆರ್ಮೋಲ್ ಒಳಗೆ 1 ಇಂಚ್ ಆ ಕಡೆ 1 ಇಂಚ್ ಈ ಕಡೆ ನಾವು ಏನು ಮಾಡಬೇಕು, ಮಾರ್ಕ್ ಹಾಕ್ಕೋಬೇಕು. ಅಲ್ಲಿಂದ ಇಲ್ಲಿಂದ ಏನು ಆರ್ಮೋಲ್ ಶೇಪ್ ಹಾಕಿರ್ತೀವಲ್ಲ ಅಲ್ಲಿಂದ ಆರ್ಮೋಲ್ ಶೇಪ್ ಮೇಲಿಂದ ನಾವು ಏನು ಮಾಡಬೇಕು, ಎಷ್ಟು ಗ್ಯಾಪ್ ಎಷ್ಟು ಐತೆ ನೋಡಬೇಕು. ಆ ಪಾಯಿಂಟಿಂದ ಈ ಪಾಯಿಂಟಿಗೆ 1/4 ಇಂಚ್ ಸೆಂಟ್ರ್ 3/4 ಇಂಚಿಗೆ ನಮಗೆ ಒಂದು ಪಾಯಿಂಟ್ ಹಾಕ್ಕೊಂಡೆ. ಅಲ್ಲಿಂದ ನಾನು 3.5 ಇಂಚ್ ಒಂದು ಇದನ್ನು ಹಾಕ್ಕೊಂಡೆ, ಲೈನ್ ಹಾಕ್ಕೊಂಡೆ. 3.5 ಇಂಚಿನಷ್ಟು ಡಾಚಿಂದ ಲೈನ್ ಹಾಕ್ಕೊಂಡೆ. ಆ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಏನು ಸೆಂಟ್ರ್ ಪಾಯಿಂಟ್ ಬಂದಿತ್ತಲ್ರಿ ನಮ್ಮ 3/4 ಇಂಚಿಗೆ, ಅಲ್ಲಿಂದ ಈ ಕಡೆ ಅರ್ಧ ಇಂಚ್ ಆ ಕಡೆ ಅರ್ಧ ಇಂಚಿನಷ್ಟು ಒಂದು ಪಾಯಿಂಟ್ ಹಾಕ್ಕೊಂಡು ಅವನ್ನೆರಡೂ ನಾನು ಡಾಚಿಂದ ಏನು ಶೇಪ್ ಹಾಕ್ಕೋತೇವಲ್ಲ ಆ ಟೈಪ್ ಶೇಪ್ ಹಾಕ್ಕೊಂಡೆ. ನೋಡಿರಿ, ಇವು ಎರಡೂ ಮೆಜರ್ಮೆಂಟ್ ಕರೆಕ್ಟಾಗಿರ್ಬೇಕು. ಆ ಕಡೆದು 3.25 ಇಂಚ್ ಐತಿ, ಈ ಕಡೆ 3.5 ಇಂಚ್ ಐತಿ. ನಮ್ಗೆ ಇದೂ 3.25 ಬರಬೇಕು ಅನ್ನೋ ಸಲುವಾಗಿ ಕರೆಕ್ಟಾಗಿ 3.25 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ನೋಡಿರಿ. ಇಲ್ಲಿ ಪಾಯಿಂಟ್ ಹಾಕ್ಕೊಂಡು ಆ 3.25ಗೆ ಬಂದಿದ್ದಂಥ ಪಾಯಿಂಟಿಂದ ನಾವು ಇಲ್ಲಿ ತೆಳಗೆ ಆರ್ಮೋಲ್ದು ಏನು ಶೇಪ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಅರ್ಧ ಇಂಚಿನಷ್ಟು ತೆಳಗಿಳಿಸಿ ಶೇಪನ್ನು ಹಾಕ್ಕೋಬೇಕು. ನೋಡಿರಿ, ಇಲ್ಲಿ ನಾನು ಯಾವ ರೀತಿ ಮಾಡಿದ್ನಿ ಅಂದರೆ ಏನೂ ಶೇಪ್ ಚೇಂಜ್ ಆಗಂಗಿಲ್ಲ ರೀ. ಜಸ್ಟ್ ಏನು ನಮ್ದು ಇಲ್ಲಿ 1/4 ಇಂಚ್ ಹೆಚ್ಚಿಗೆ ಬಂತಲ್ಲ ಅದನ್ನು ಅಲ್ಲಿಂದ ಹಿಡ್ಕೊಂಡು ಅರ್ಧ ಇಂಚ್
ಆರ್ಮೋಲನ್ನು ಕೆಳಗಿಳಿಸ್ಬೇಕು. ನಾವು ಇದನ್ನು ಸ್ಟಿಚ್ ಆದಮೇಲೆ ನಮ್ಗೆ ರೆಡಿ ಎಷ್ಟು ಬೇಕಾಗಿತ್ತಲ್ಲ ಅಷ್ಟೇ ಸಿಗುತ್ತೆ. ನಿಮಗೆ ರೆಡಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಮ್ದು ಎಷ್ಟು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬರುತ್ತೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಸ್ಟಿಚಿಂಗ್ ವಿಡಿಯೋನ ತಪ್ಪದೇ ನೋಡಿರಿ. ನಾನು ಯಾವಾಗ ಸ್ಟಿಚಿಂಗ್ ವಿಡಿಯೋ ಹಾಕಬೇಕು ಗೊತ್ತಾಗಬೇಕಂದ್ರೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದರೆ ಈಸಿಯಾಗಿ ನಾನು ಹಾಕುವಂಥ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ ಒಳಗೆ ಬಂದುವಪ್ಪ ಅಂದ್ರೆ ಈಸಿಯಾಗಿ ಗೊತ್ತಾಗ್ತೈತಿ. ನೋಡಿರಿ, ಈ ರೀತಿಯಾಗಿ ಅದನ್ನು ಡಾಟ್ಸ್ ಹಿಡಿಯೋ ಮೆಥಡ್ ಇರ್ತೈತಿ. ನಾನು ಸ್ಟಿಚಿಂಗ್ ಒಳಗೆ ತೋರಿಸ್ತೀನಿ ಪರ್ಫೆಕ್ಟಾಗಿ ವಿದೌಟ್ ರಿಂಕಲ್ಸ್ ಬಾರದ ಹಾಗೆ ಹೆಂಗೆ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಡಕತ್ತೀನಿ. ಟ್ರೈ ಮಾಡಿರಿ. ನೋಡಿರಿ, ಕ್ರಾಸ್ ಬೆಲ್ಟನ್ನು ನಾನು ಯಾವಾಗ್ಲೂ ನಾನು ಅಷ್ಟಂದ್ರೆ 4 ಪೀಸ್ ತೊಗೊಳ್ತೀನಿ. ಆದರೆ ಈ ಬಟ್ಟೆ ಭಾಳ ತಿಳುವಾಗಿರೋದ್ರಿಂದ ನಾನು 4 ಪೀಸ್ ತೊಗೊಳ್ಳೇಬೇಕು. ದಪ್ಪ ಬಟ್ಟೆ ಭಾಳ ದಪ್ಪ ವರ್ಕಿನೂ ಅದಾವೆ ಅಂದರೆ ನೀವು 2 ಪೀಸ್ ತೊಗೋಬೋದು. ಆದರೆ ನಾನು ಎಲ್ಲ ಬ್ಲೌಸಿಗೂ ಆಲ್ಮೋಸ್ಟ್ 4 ಪೀಸಸ್ ತೊಗೊಳತ್ತೀನಿ. ಹೀಗಾಗಿ ನಮ್ಮ ಬ್ಲೌಸ್ ಫಿಟ್ಟಿಂಗು ಭಾಳ ಪರ್ಫೆಕ್ಟಾಗಿ ಕಪ್ಸ್ ಹೋಲ್ಡ್ ಮಾಡಲಿಕ್ಕೆ, ಕಪ್ಸ್ ಫಿಟ್ಟಿಂಗ್ ಕರೆಕ್ಟ್ ಕುಂದಿರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ರೀತಿ ನೀವು ಮಾಡಿ ನೋಡಿರಿ. ಏನು ನಾನು ಒಂದು ಶೇಪ್ ಹಾಕ್ಕೊಂಡಿದ್ದೆ ಅದನ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ಅಲ್ಲೇ ನಾನು 4 ಪೀಸ್ ರೆಡಿಯಾಗಿ ಸಿಕ್ಕು. ಆ ರೀತಿ ನಾನು ಮಾಡಿದೆ. ನಿಮಗೂ ಬಟ್ಟೆ ಸಿಕ್ತಂದ್ರೆ ಇದನ್ನು ನೋಡಿರಿ, 4 ಪೀಸಸ್ ನಾನು ಕಟ್ ಮಾಡ್ಕೊಂಡಿದ್ದೆ. 4 ಪೀಸ್ ಕಟ್ ಮಾಡಿಕೊಂಡು ನಾನೀಗ ಮೇನ್ ಫೆಬ್ರಿಕನ್ನು ಕಟ್ ಮಾಡೋದನ್ನು ತೋರಿಸ್ತೀನಿ. ಕಟ್ ಮಾಡೋದನ್ನು ತೋರ್ಸಾಕನ್ನಕ್ಕೇನೆ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀನಿ ಅಂಥೇಳಿ ನೋಡೋದಷ್ಟೇ ಇರ್ತೈತಿ. ಮೇನ್ ಫೆಬ್ರಿಕನ್ನೇ ಲೈನಿಂಗನ್ನು ಸೇಮ್ ಇದ್ರ ಮೇಲೆ ಮೇನ್ ಫೆಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ತೀನಿ. ಫಸ್ಟ್ ನಾನು ದೊಡ್ಡ ಬಾರ್ಡ್ರ್ ಇದನ್ನು ಸ್ಲೀವಿಗೆ ತೊಗೊಂಡಿನಿ. ಸಣ್ಣ ಬಾರ್ಡ್ರನ್ನು ಬ್ಯಾಕ್ ಪಾರ್ಟಿಗೆ ತೊಗೊಂಡಿನಿ. ಸಣ್ಣದೊಂದು ದೊಡ್ಡದೊಂದು ಬಂದೈತಿ. ಈ ರೀತಿಯಾಗಿ ಎಕ್ಸಾಕ್ಟನ್ನು ಏನು ಮಾಡೀನಿ, ಸ್ಲೀವಿಂದೆಲ್ಲ ಇಟ್ಟು ಒಂದು ಅರ್ಧ ಇಂಚಿನಷ್ಟು ಬಟ್ಟೆ ಹೆಚ್ಚಿಗೆ ತೊಗೊಂಡಿದ್ದೆ. ಯಾಕಂದ್ರೆ ಇದು ಬಟ್ಟೆ ಭಾಳ ತಿನ್ನುವಾಗಿರೋದ್ರಿಂದ ಅರ್ಧ ಇಂಚಿನಷ್ಟು ಬಟ್ಟೆ ಹೆಚ್ಚಿಗೆ ತೊಗೊಂಡ್ರೂ ಪರವಾಗಿಲ್ಲ, ತಗೋರಿ. ಯಾಕಂದರೆ ಬಟ್ಟೆ ಸರಿದಾಡೋ ಚಾನ್ಸಸ್ ಇರ್ತೈತಿ. ಕಟ್ ಮಾಡೋದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸರಿದಿತ್ತು ಅಂದ್ರೂ ಭಾಳ ಅಂದ್ರೆ ಭಾಳ ಎಫೆಕ್ಟ್ ಬೀಳ್ತೈತೆ. ಮತ್ತು ಬ್ಲೌಸು ಮತ್ತು ಮೈಸೂರು ಸಿಲ್ಕ್ ಸಾರಿ ಐತಿ, ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡಬೇಕಾಗ್ತೈತೆ ಅಂಥೇಳಿ ನಾನು ಎಲ್ಲನೂ ಸ್ವಲ್ಪ ಬಟ್ಟೆ ಹೆಚ್ಚಿಗಿರುವ ಹಾಗೆ ಕಟ್ ಮಾಡ್ಕೊಂಡೀನಿ. ಸ್ಲೀವ್ ಆಯ್ತು. ಈಗ ನೋಡಿರಿ, ಬ್ಯಾಕ್ ಪಾರ್ಟ, ಫ್ರಂಟ್ ಪಾರ್ಟ ಮತ್ತು ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಈ ರೀತಿ ಕರೆಕ್ಟಾಗಿ ಏನು ಸಣ್ಣ ಬಾರ್ಡ್ರ್ ಇತ್ತಲ್ಲ ಅದು ಬ್ಯಾಕ್ ಪಾರ್ಟಿಗೆ ಬರುವ ಹಾಗೆ ಇಟ್ಕೊಂಡು ಕಟ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಸಣ್ಣ ಬಾರ್ಡ್ರ್ ಉಳಿತೈತದೆ, ಆ ಬಾರ್ಡ್ರನ್ನ ಕ್ರಾಸ್ ಬೆಲ್ಟಲ್ಲಿ ನಾನು ಸೆಟ್ ಮಾಡ್ಕೊಂಡೀನಿ. ನೀವು ಸ್ಟಿಚಿಂಗ್ ಮಾಡೋಕ್ಕೆ ಮುಂದೆ ಈ ವಿಡಿಯೋ ನೋಡಿದ್ರಿ, ಸ್ಟಿಚಿಂಗ್ ಮಾಡೋಕ್ಕೆ ಮುಂದೆ ವಿಡಿಯೋ ನೋಡಿದ್ರೆ ಅದ್ರದ್ದು ನಾನು ಹಾಕುವಂಥ ವಿಡಿಯೋ ನೋಡಿದ್ರಿ ಅಂದ್ರೆ ನಿಮ್ಗೆ ಅದರ ಫಿನಿಶಿಂಗು ನಾನು ಹೆಂಗೆ ಕಟ್ ಮಾಡ್ಕೊಂಡೀನಿ ಏನು ಅಂಥೇಳಿ ತಿಳಿತೈತಿ. ಅದಕ್ಕೆ ನೀವು ಸ್ಟಿಚಿಂಗ್ ವಿಡಿಯೋನ ನೋಡಿರಿ. ಇದು ಪರ್ಫೆಕ್ಟಾಗಿ ನಮಗೆ ಕಟ್ಟಿಂಗ್ ಯಾಕೆ ಹಿಂಗೆ ಮಾಡಿದರು, ಇಲ್ಲಿ ಯಾಕೆ ಹಿಂಗೆ ಬಂತು ಅನ್ನೋದು ಎಲ್ಲ ರೀಸನ್ಸು ಗೊತ್ತಾಗ್ತಾವೆ. ಆದರೆ ಒಂದೇ ಬ್ಲೌಸ್ ನೋಡಿ ಒಂದೇ ಸ್ಟಿಚ್ ಮಾಡಿದ್ರೆ ಅಂದ್ರೆ ತಿಳಿಯಂಗಿಲ್ಲ ರೀ, ಯಾರಿಗೂ ತಿಳಿಯಂಗಿಲ್ಲ. ನೀವು ನಾನು ಹಾಕುವಂಥ ಸಾಕಷ್ಟು ವಿಡಿಯೋಗಳನ್ನು ನೋಡ್ಕೋತಾ ಹೋದರೆ ಅಂದ್ರೆ ನೀವು ಪರ್ಫೆಕ್ಟ್ ಟೇಲರ್ ಆಗೋದಂತೂ ಗ್ಯಾರಂಟಿ ಐತ್ರಿ. ಯಾಕಂದ್ರೆ ಏನಾದರೂ ನಮಗೆ ಡೌಟ್ಸ್ ಇದ್ರಪ್ಪ ಅಂದ್ರೆ ನಾನು ಕ್ಲಾರಿಫೈ ಮಾಡ್ತೀನಿ. ಅದೇನು ಇದನ್ನೇ ಇಲ್ಲ, ನೀವು ಕಮೆಂಟ್ಸ್ ಮುಖಾಂತರ ಕೇಳಿರಿ, ಲೈವ್ ಬಂದಿರ್ತೀನಿ ಲೈವ್ ಒಳಗರ ಕೇಳಿರಿ. ಲೈವ್ ಒಳಗೆ ಆಗಲಿಲ್ಲ ಅಂದರೆ ನೀವು ಕಮೆಂಟ್ಸ್ ಮುಖಾಂತರ ಕೇಳಿರಿ, ನಾನು ಅದನ್ನು ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳೋಕೆ ಪ್ರಯತ್ನ ಪಡ್ತೀನಿ. ಇದೇ ರೀತಿಯ ಬ್ಲೌಸ್ ಇದನ್ನು ಮಾಡಿ ಇದನ್ನು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.